ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ. ನನ್ನ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಮಾತ್ರವಲ್ಲದೆ ಆತನ ತಿದ್ದುವಿಕೆಗೆ ಬೇಸರಗೊಳ್ಳಬೇಡ. ಏಕೆಂದರೆ ತಾನು ಮೆಚ್ಚುವ ಮಗನನ್ನು ತಂದೆಯು ಶಿಕ್ಷಿಸುವಂತೆ ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವನನ್ನು ಆತನು ತಿದ್ದುವನು. ದೇವರಿಗೆ ಸ್ತೋತ್ರ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಡ್ 11-12. When the Lord correct you, my son, pay close attention and take care. It has a warning. The Lord correct those he loves. He has father correct a son of whom he is proud. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿದ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನನ್ನ ಮಗನೇ, ಯಾರಿಗೆ ಹೇಳ್ತಾ ಇದ್ದಾರೆ? ವಾಕ್ಯ ಭಾಗ ನಮ್ಗೆ ಹೇಳುತ್ತೆ, ನನ್ನ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಮಾತ್ರವಲ್ಲದೆ ಬೇಸರಗೊಳ್ಳಲು ಬೇಡ. ದೇವರಿಗೆ ಸ್ತೋತ್ರ. ಏಕೆಂದರೆ ತಾನು ಮೆಚ್ಚುವ ಮಗನನ್ನು ತಂದೆ ಶಿಕ್ಷಿಸುವಂತೆ ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನೇ ತಿದ್ದುವನು. ದೇವರಿಗೆ ಸ್ತೋತ್ರ. ದೇವರ ತಿದ್ದುವಿಕೆ ನಿಮ್ಗೆ ಇಷ್ಟನ ಪ್ರೀತಿದ ಮಕ್ಕಳೇ? ಖಚಿತವಾಗಿ ಅದೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ದೇವರ ಶಿಕ್ಷಣ, ಉಪದೇಶ, ತಿದ್ದುವಿಕೆ, ಮಾನಸಾಂತರ, ರೂಪಿಸುವಿಕೆ ಇದು ಎಲ್ಲ ನಡೆಸುತ್ತೆ ಅಂದರೆ ನಮ್ಮನ್ನು ಪರಿಪೂರ್ಣತೆಗೆ ನಡೆಸುತ್ತಂತೆ. ದೇವರಿಗೆ ಸ್ತೋತ್ರ. ದೇವ ಮನುಷ್ಯನನ್ನು ಅದು ಪರಿಪೂರ್ಣತೆಗೆ ನಡೆಸುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ನೋಡೋಣ. 2 ತಿಮೋತಿ 3ನೇ ಅಧ್ಯಾಯ 16-17ನೇ ವಾಕ್ಯ. 2 ತಿಮೋತಿ ಚಾಪ್ಟರ್ 3 ವರ್ಡ್ 16-17. ಪವಿತ್ರ ಗ್ರಂಥವೆಲ್ಲವೂ ದೇವರಿಂದ ಪ್ರೇರಿತವಾದುದು. ಅದು ಎಲ್ಲ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷಣಕ್ಕೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪರಿಪೂರ್ಣನಾಗಿ ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನಾಗುವನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನಮಗೇನು ಮಾಡುತ್ತೆ? ಉಪದೇಶ ಮಾಡುತ್ತೆ, ಖಂಡಿಸುತ್ತೆ, ತಿದ್ದುತ್ತೆ, ನೀತಿ ಶಿಕ್ಷಣಕ್ಕೆ ಒಳಪಡಿಸುತ್ತೆ. ಇದು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಪರಿಪೂರ್ಣತೆಗೆ ನಡೆಸುತ್ತೆ. ಒಬ್ಬ ಮನುಷ್ಯನನ್ನು, ದೇವ ಮನುಷ್ಯನನ್ನು, ಒಬ್ಬ ಭಕ್ತನನ್ನು ಪರಿಪೂರ್ಣತೆಗೆ ನಡೆಸ್ತಕ್ಕಂಥದ್ದು ಈ ವಾಕ್ಯ ಭಾಗ ಆಗಿದೆ. ವಾಕ್ಯ ಭಾಗ ಇಷ್ಟು ಕಾರ್ಯಗಳು ಮಾಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಪ್ರೀತಿ ದೇವ್ರ ಮಕ್ಕಳೇ, ಅದಕ್ಕೆ ಬೇಸರಗೊಳ್ಳಬೇಡಿ, ಅಷ್ಟು ಮಾತ್ರ ಅಲ್ಲ, ತಾತ್ಸಾರ ಮಾಡಬೇಡಿ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗೆ ಇನ್ನೇನು ಮಾಡಬೇಕು ಅಂದರೆ ವಿಧೇಯರಾಗಬೇಕು. ದೇವರು ನಮ್ಮಿಂದ ಬಯಸ್ತಕ್ಕಂಥದ್ದು ಏನಂದರೆ ವಿಧೇಯತ್ವವೇ. ವಿಧೇಯತ್ವೇ ಶ್ರೇಷ್ಠವಾದದ್ದು. ದೇವರಿಗೆ ಸ್ತೋತ್ರ. ವಿಧೇಯತ್ವದ ಆಶೀರ್ವಾದ ಏನು ಅಂದರೆ ಅದು ಶ್ರೇಷ್ಠವಾದ ಆಶೀರ್ವಾದ. ಯೆಶಾಯ ಪ್ರವಾದಿ 1ನೇ ಅಧ್ಯಾಯ 19ನೇ ವಾಕ್ಯ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲುಗಳನ್ನು ಅನುಭವಿಸುವಿರಿ. ದೇವರಿಗೆ ಸ್ತೋತ್ರ. ಯಾವುದಕ್ಕೆ? ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನಕ್ಕೆ ಮಾತ್ರ ಅಲ್ಲ, ದೇವರ ಆಜ್ಞೆಗಳಿಗೂ, ಅಷ್ಟು ಮಾತ್ರ ಅಲ್ಲ, ಆತನ ತಿದ್ದುವಿಕೆಗೆ, ಆತನ ಉಪದೇಶಕ್ಕೆ ನಾವು ವಿಧೇಯರಾಗಬೇಕು, ಅನುಸರಿಸಿ ನಡೀಬೇಕು. ಆಗ ಆಶೀರ್ವಾದಗಳು ಏನಾಗಿರುತ್ತೆ ಅಂದರೆ ಮೇಲಾದವುಗಳಾಗಿರುತ್ತೆ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸೊ ಪ್ರತಿಯೊಬ್ಬರಿಗೂ ಸಹ, ಚಿಕ್ಕವರಿಂದ ಹಿಡಿದು ಮುಪ್ಪಿನವರೆಗೂ ಸಹ ದೇವರ ವಾಕ್ಯ ಏನು ಮಾಡುತ್ತೆ? ನಮಗೆ ಉಪದೇಶಿಸುತ್ತೆ, ಖಂಡಿಸುತ್ತೆ, ತಿದ್ದುತ್ತೆ, ನೀತಿ ಶಿಕ್ಷಣಕ್ಕೆ ಒಳಪಡುತ್ತೆ. ಆಮೇಲೆ ಒಪ್ಪಿಸ್ಕೊಳ್ತಕ್ಕಂಥ ಪ್ರತಿಯೊಬ್ಬರನ್ನ ಮೇಲಾದ ಆಶೀರ್ವಾದಗಳಿಂದ ಅದು ನಡೆಸುತ್ತೆ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಅದು ದೇವರಿಗೆ ಇಷ್ಟವೂ ಆಗಿರುತ್ತೆ, ಪ್ರಿಯವೂ ಆಗಿರುತ್ತೆ, ನಮಗೆ ಆಶೀರ್ವಾದವಾಗಿರುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಇವತ್ತು ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನಿಮ್ಮ ಉಪದೇಶಕ್ಕೆ ಆಗಲಿ, ನಿಮ್ಮ ತಿದ್ದುವಿಕೆಗೆ, ನಿಮ್ಮ ಗದರುವಿಕೆಗೆ ನಾವು ನಂಬಿಗಸ್ತರಾಗಿ ವಿಧೇಯರಾಗಬೇಕು ಹೊರತು ಅದರ ತಾತ್ಸಾರ ಮಾಡೋದಾಗಲಿ, ಬೇಸರಗೊಳ್ಳೋದಾಗಲಿ ಮಾಡೋದು ನಮಗೂ ಇಷ್ಟ, ನಿಮಗೂ ಇಷ್ಟ ಇಲ್ಲ, ಅದು ನಮಗೂ ಆಶೀರ್ವಾದವಲ್ಲ. ಹಾಗಾಗಿ ಸಪ್ಪ
ನಿಮ್ಮ ವಾಕ್ಯದ ಉಪದೇಶಕ್ಕೆ, ಖಂಡನೆಗೆ, ತಿದ್ದುಪಾಟಿಗೆ, ನೀತಿ ಶಿಕ್ಷಣಕ್ಕೆ ನಂಬಿಗಸ್ತರಿಗೆ ಒಪ್ಪಿಸಿಕೊಳ್ತೀವಿ. ನಮ್ಮನ್ನು ಪರಿಪೂರ್ಣತೆಗೆ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರ ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಿಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.